ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡಿದೆ ನಿನ್ನೆ ಒಂದು ಎಪಿಸೋಡ್. ನಿನ್ನೆ ರಾತ್ರಿನೇ ಅಪ್ಲೋಡ್ ಮಾಡಿದೆ ಚಾನಲಲ್ಲಿ. ಆ್ಯಂಡ್ ಕೆಲವು ವಿಷಯಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡೋದಿದೆ. ಅದನ್ನು ತಿಳಿಸಲೇಬೇಕಾಗಿರುವಂಥ ವಿಷಯಗಳು ಆ್ಯಂಡ್ ಅದ್ರ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ತಪ್ಪಾಗ್ಬೋದು ನನ್ನಿಂದ. ಯಾಕಂದರೆ ಒಂದು ರೀತಿಯಲ್ಲಿ ಪಾರ್ಶಾಲಿಟಿ ಅಂತ ಅನಿಸಿದ್ರು ನಿಮಗೆ ಅನಿಸುತ್ತೆ. ಓಕೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ರಿವ್ಯೂವಲ್ಲಿ ಏನು ಬಿಟ್ಟಿದ್ದೆ ನಾನು, ಮಾತಾಡಿರಲಿಲ್ಲ. ಅದ್ರ ಬಗ್ಗೆ ಕೆಲವು ವಿಷಯಗಳು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ ನೀವು. ಇಷ್ಟ ಆದರೆ ದಯವಿಟ್ಟು ಆ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಮೊದಲನೇದಾಗಿ ಹೇಳುವಂಥದ್ದು ಏನು ಅಂತಂದರೆ, ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಏನು ರಾತ್ರಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಿಮಗೆ ಕೆಲವೊಂದು ಪದಗಳು ಬಳಸಿರುವಂಥದ್ದು ಬೇಜಾರಾಗಿರ್ಬೋದು ಕೆಲವರಿಗೆ. ಆ್ಯಂಡ್ ಅದಕ್ಕೆ ಏನೂ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಆಫ್ ಒಳಗಡೆ ಇರುವಂಥ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಹೊರಗಡೆ ಕೂಡ ನಾವು ಅದೇ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ಒಳಗಡೆ ಇರೋವಂಥವ್ರಿಗೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಇರಬೇಕು. ದುರಹಂಕಾರ, ಗ್ರೂಪಿಸಮು, ಬೇರೆಯವ್ರಿಗೆ ಹೇಳೋವಂಥದ್ದನ್ನು ತಾನು ಫಾಲೋ ಮಾಡದೇ ಇರೋವಂಥದ್ದು, ಅತಿಯಾದ ದುರಹಂಕಾರ, ಇವೆಲ್ಲ ತೊಗೊಳ್ಲಿಕ್ಕೆ ಆಗೋದಿಲ್ಲ, ನನಗಂತೂ ಆಗೋದಿಲ್ಲ. ಆ್ಯಂಡ್ ಇವರು ಬೇರೆಯವ್ರಿಗೆ ಟಾರ್ಗೆಟ್ ಮಾಡಿ ಇನ್ನೊಬ್ಬರು ಬೇರೆಯವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಅದು ತಪ್ಪು ಅಂತಂದಾಗ, ಆಮೇಲೆ ಅದನ್ನು ವ್ಯಂಗ್ಯವಾಗಿ ಅಣಕು ರೀತಿಯಲ್ಲಿ ಪ್ರದರ್ಶನ ಮಾಡಿದಾಗ ಅದನ್ನು ತೊಗೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರದ್ದೇ ಆದಂತಹ ಒಂದು ರೀತಿಯಲ್ಲಿ ಉತ್ತರಗಳನ್ನ ಕೊಡಬೇಕಾಗತ್ತೆ. ಅದಕ್ಕೋಸ್ಕರನೇ ಆ ಪದಗಳು, ಆ ಥಂಬ್ನೇಲ್ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ರಿವ್ಯೂ ಬಂದರೆ, ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದೇ ಧನರಾಜ್ ಆ್ಯಂಡ್ ರಜತ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಲ್ಲಿ ಧನರಾಜ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ರಜತ್ ಅವರು ನೀವು ಉಸ್ತುವಾರಿಯಾಗಿ ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಹಾಗೆ ನನ್ನ ಪರ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ, ನಾನು ಮಾತಾಡ್ಕೊತಿದ್ದೆ ಅನ್ನೋ ಒಂದು ಮಾತುಗಳೆಲ್ಲ ಬರುತ್ತೆ. ಬಟ್ ಅಲ್ಲಿ ರಜತ್ ಹೇಳುವಂಥದ್ದು, ನೀನು ಎಲ್ಲೋ ಮಾತಾಡಿದೆ, ಮೋಕ್ಷಿತ ಹೆಂಗೆ ಮಾತಾಡಿದ್ರು ನೋಡು, ನಿನಗೆ ಮಾತಾಡೋಕ್ಕೆ ಬರಲಿಲ್ಲ, ಪಾಯಿಂಟ್ಸ್ ಪ್ರಕಾರ ಮಾತಾಡಿದ್ರೆ ನೀನು ಕರೆಕ್ಟಾಗಿ. ಅವರು ಸುಮ್ಮನೆ ಸೈಲೆಂಟ್ ಆಗ್ತಾ ಇದ್ರು. ಮೋಕ್ಷಿತ ಯಾವ ರೀತಿಯಲ್ಲಿ ಮಾತಾಡಿದ್ರು, ಮಾತೇ ಆಡಲಿಲ್ಲ ನೆಕ್ಸ್ಟ್ ಓವರ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ನಾನು ಡೈರೆಕ್ಟಾಗಿ ಕೇಳುವಂಥದ್ದು ಏನು ಅಂತಂದರೆ, ರಜತ್ ಅಂತೂ ಕೇಳೋಕ್ಕಾಗೋದಿಲ್ಲ, ಬಿಕಾಸ್ ಆಫ್ ಅವ್ನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾನೆ. ಅಭಿಮಾನಿ ಕೇಳುವಂಥದ್ದು, ಈ ಮನುಷ್ಯ ಬಂದಾಗಿಂದನೂ ಇಂಡಿವಿಜುವಲ್ ಗೇಮು ಇಂಡಿವಿಜುವಲ್ ಆಗಿ ಆಡಬೇಕು, ಯಾಕೆ ಸಪೋರ್ಟ್ ಮಾಡ್ತೀರಾ, ಅವ್ನಿಗೆ ಮಾತಿಲ್ವಾ, ಅವ್ನು ಮಾತಾಡ್ಕೊಂತಾನೆ, ನೀವು ಮಾತಾಡಿ, ಅವ್ನ ಪರವಾಗಿ ನೀವು ಯಾಕೆ ಮಾತಾಡ್ತೀರಾ, ಅವ್ನ ಪರವಾಗಿ ನೀವು ಯಾಕೆ ರೀಸನ್ ಕೊಡ್ತೀರಾ ಅಂತೆಲ್ಲ ಪುಂಕೊಂಡು ಬಂದ. ಇವ್ನು ಯಾಕೆ ಅಷ್ಟೊಂದು ರಜತ್ಗೆ ಧನರಾಜ್ಗೆ ಅಷ್ಟೊಂದು ಪರ ಮಾತಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಏನಾದರೂ ಸಿಗುತ್ತೆ ಅನ್ನೋವಂಥದಕ್ಕೋಸ್ಕರನ, ಅಥವಾ ಸಿಂಪತಿಗೋಸ್ಕರ ಅವನ್ನ ಇದು ಮಾಡ್ತಿದ್ದಾನ, ಅಥವಾ ಎದುರುಗಡೆ ಇರೋವಂಥವ್ರು ಗೌತಮಿ ಮಂಜು ಇದ್ದಾರೆ ಅನ್ನೋದಕ್ಕೋಸ್ಕರ ಇವನನ್ನ ಒಳಗಡೆ ತಳ್ಳಿ ಅವರಿಬ್ಬರನ್ನ ಹೊರಗಡೆ ಹಾಕಬೇಕು ಅನ್ನೋ ಒಂದು ವಿಷಯಕ್ಕೋಸ್ಕರ ಇವನು ಇದು ಮಾಡ್ತಾನೆ, ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಇಂಡಿವಿಜುವಲ್ ಅಂತ ಗೊತ್ತಾದ್ಮೇಲೆ, ಉಸ್ತುವಾರಿ ಅಂತ ಗೊತ್ತಾದ್ಮೇಲೆ ಅವ್ನ ಪಾಡಿಗೆ ಅವ್ರನ್ನ ಬಿಡಬೇಕಿತ್ತು. ಉಸ್ತುವಾರಿ ಕೆಲಸ ಏನಿದೆ, ಎರಡೂ ತಂಡಗಳಿಗೂ ಕೂಡ ಅಷ್ಟೇ ಸಮನಾಗಿರಬೇಕೆ ಹೊರತು, ನ್ಯೂಟ್ರಲ್ ಆಗಿರಬೇಕು ಹೊರತು, ಒಂದು ಒಬ್ಬರ ಪರ ಹೋಗಿ ಅಲ್ಲಿ ವಾದ ಮಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು ಅವಶ್ಯಕತೆ ಏನಿದೆ. ಆ್ಯಂಡ್ ಈ ರಜತ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ವಾರದಲ್ಲಿ ಆದಂತಹ ಉಸ್ತುವಾರಿ ಫಾಲ್ಟ್ಗಳು ಯಾವ ಒಂದು ವಾರದಲ್ಲೂ ಆಗಿಲ್ಲ. ಓಕೆ, ನಮ್ಗೆ ಗೊತ್ತಿರೋಂಗೆ. ಬಟ್ 1-2 ಆಗಿರುತ್ತೆ. ಬಟ್ ಇಲ್ಲಿ ಏನಂದ್ರೆ, ಪ್ರತಿ ಗೇಮಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಫೇವರಿಸಮ್ ಎದ್ದು ಕಾಣಿಸುತ್ತೆ. ಆ್ಯಂಡ್ ಇವರು ಬೇರೆಯವರ ಒಂದು ಉಸ್ತುವಾರಿ ಬಗ್ಗೆ ಮಾತಾಡುವಂಥವ್ರು, ವಯ್ಯನಿಗೆ ಒಂದು ಉಸ್ತುವಾರಿ ನೆಟ್ಟಿಗೆ ಮಾಡೋಕ್ಕೆ ಬರಲ್ಲ. ಆಮೇಲೆ ಉಸ್ತುವಾರಿ ಆಗುವಂತಂದ್ರೆ ಇವನು ಬಿಗ್ ಬಾಸ್ ಆಗ್ತಾವನೆ, ಇವನೇ ಹೇಳುವಂಥದ್ದು ಹಂಗಲ್ಲ, ಹಿಂಗೆ 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 ಅಂತ. ಯಾವುದಾದ್ರೂ ಒಂದು ಗೇಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇಲ್ಲದೇ ಗೇಮ್ ಕಂಪ್ಲೀಟ್ ಮಾಡಿದಾನ? ಎಲ್ಲದರಲ್ಲಿ ಏನಾದರೂ ಒಂದು ಫೇವರಿಸಮ್ ಇದ್ದೇ ಇರುತ್ತೆ. ಆ್ಯಂಡ್ ಉಸ್ತುವಾರಿ ಆಗೋದು ಬದಲು ಬಿಗ್ ಬಾಸ್ ಆಗೋ ರೀತಿಯಲ್ಲಿ ಕಾಣಿಸ್ತಿದ್ದಾನೆ. ಇವರು ಏನು ರೇಗಿಸ್ತಾರೆ, ಯಾರಿಗೆ, ಗೌತಮಿ ಆ್ಯಂಡ್ ಮಂಜು ಅವರಿಗೆ, ಧನರಾಜ್ನ ಹೊರಗಡೆ ಇಟ್ಟಿದ್ದಕ್ಕೋಸ್ಕರ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಟೀಮಲ್ಲಿ ಇದ್ದಾಗ ಹನುಮಂತನ ಟಾರ್ಗೆಟ್ ಮಾಡೇ ಮಾಡಿದ್ರಲ್ಲ. ಹಾಗೆ ಒಂದು ತ್ರಿವಿಕ್ರಮ್ ವಿನ್ನರ್ ಅಂತ ಗೇಮ್ ನಂಗೆ ನೋಡೋಕೆ ಹೋದ್ರೆ ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಆಗಿ ಮಾಡಿದ್ರೆ ಗೇಮ್ ಬೇರೆನೇ ಆಗಿರೋದು. ಇವ್ರೇನಕ್ಕೆ ಹನುಮಂತನ ಟಾರ್ಗೆಟ್ ಮಾಡಿದ್ರು, ಮತ್ತೆ ಇದೇ ಕ್ಯಾಪ್ಟನ್ ರಜತ್ ಅವರು ಅವನ್ನ ಬಲಿ ಮಾಡಲಿಲ್ವಾ? ಏನು ಮಾತುಗಳವೆಲ್ಲನೂ ಯಾವ ರೇಂಜಿಗೆ ಅಣಕು ಮಾಡಿದ್ರು ಅಂತಂದರೆ, ಅದನ್ನ ನೋಡ್ತಿದ್ರೆ ಒಂದು ರೀತಿಯಲ್ಲಿ ಪ್ರೊವೋಕಿಂಗ್ ನಡೀತಾ ಇತ್ತು ಅಲ್ಲಿ ಧನರಾಜ್ಗೆ. ಆ್ಯಂಡ್ ಧನರಾಜು ಅಷ್ಟೇನೆ, ಅವನಿಗೆ ಒಂಚೂರು ಇನ್ಫ್ಲುಯೆನ್ಸ್ ಆಗೋದು ಜಾಸ್ತಿ ಅವನು. ಆ್ಯಂಡ್ ಆ ಮನೆಯಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಇನ್ಫ್ಲುಯೆನ್ಸ್ ಆಗ್ತಾನೆ. ಆ್ಯಂಡ್ ಅಲ್ಲಿ ರಜತ್ಗೆ ಜೊತೆಗೆ ಜಗಳ ಆದಾಗ ಕೂಡ ಇಲ್ಲಿ ಚೈತ್ರ ಮತ್ತು ಯಾರ್ಯಾರು ಸುರೇಶ್ ಎಲ್ಲ ಪ್ರೊವೋಕ್ ಮಾಡಿದ್ರು, ಅದಕ್ಕೋಸ್ಕರ ಜಗಳ ಆದ ಅಂತ ಹೇಳ್ತಾರೆ. ಅವಾಗ ಪ್ರೊವೋಕ್ ಆದಂತಹ ಇವನು ಆಮೇಲೆ ಲಾಸ್ಟ್ ಒಂದು ಕಳಪೆ ಕೊಟ್ಟಾಗ, ಹನುಮಂತನಿಗೆ ಕಳಪೆ ಕೊಟ್ಟಾಗ ನಾನು ಇನ್ಫ್ಲುಯೆನ್ಸ್ ಆದೆ ಅಂತ ಅವನೇ ಒಪ್ಕೊತಾನೆ. ಆ್ಯಂಡ್ ಇಲ್ಲೂ ಕೂಡ ಅವ್ರು ಏನೇನು ಆಡಿಸ್ತಿದ್ದಾರೆ ಇವನಿಗೆ, ಗೌತಮಿ ಆ್ಯಂಡ್ ಮಂಜು ಅವ್ರ ವಿರುದ್ಧ, ಇಲ್ಲೂ ಕೂಡ ಪ್ರೊವೋಕ್ ಆಗಿ ಒಂದು ಹಾಡು ಆಡುವಂಥದ್ದು, ಊಟ ಇಟ್ಟರು ಅನ್ನೋವಂಥದ್ದು, ಬಕ್ರ ಮಾಡಿದ್ರು ಅನ್ನೋವಂಥದ್ದು, ಇವೆಲ್ಲ ಪದೇ ಪದೇ ಇನ್ಫ್ಲುಯೆನ್ಸ್ ಆಗುವಂಥದ್ದು ಏನಕ್ಕೆ? ನೀವು ಬಿಗ್ ಬಾಸ್ ವಿನ್ ಆಗ್ತೀರಾ ಅಂತಂದರೆ ನಿಮ್ಮ ಒಂದು ಮೈಂಡು ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ಒಂದು ಹಿಡಿತದಲ್ಲಿ ಇಲ್ಲ ಅಂತಂದರೆ ನೀ ಹೆಂಗೆ ವಿನ್ ಆಗ್ತೀಯ ಗುರು ನೀನು? ಆ್ಯಂಡ್ ನಿನಗೆ ಆ ರೇಂಜಿಗೆ ಇನ್ಫ್ಲುಯೆನ್ಸ್ ಇತ್ತು ಅಂತಂದರೆ ನೀನು ಅರ್ಹತೆನೇ ಇಲ್ಲ ನಿನಗೆ ಬಿಗ್ ಬಾಸ್ ಆ ಒಂದು ಕಪ್ ಗೆಲ್ಲೋಕೆ. ಯಾರು ಹೇಳಿದ್ರು ಏನು ನಂಬಿಬಿಡೋದು ಹಂಗಿದ್ರೆ? ಆಮೇಲೆ ಬಂದು ನಾನು ಇನ್ಫ್ಲುಯೆನ್ಸ್ ಆದೆ, ಹಾಗಾದೆ ಹೀಗಾದೆ, ತಪ್ಪು ಮಾಡಿಬಿಟ್ಟೆ, ಒಂದು ರೀತಿಯಲ್ಲಿ ಪಾಪ ಪ್ರಜ್ಞೆ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಮುಂದೆ ಹೇಳುವಂಥದ್ದು, ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ನೀರಿನ ಒಳಗಡೆ ಮಲ್ಕೊಂಡು ಅದೇ ನೀರು ತುಂಬಿಸುವಂಥ ಟಾಸ್ಕ್ ಇತ್ತು. ಅದ್ರಲ್ಲಿ ನನಗೆ 2-3 ಕ್ವಶನ್ಸ್ ಇದೆ. ಒಂದು, ಅಲ್ಲಿ ಗೌತಮಿ ಅವರು ಆ ಒಂದು ಬಾಕ್ಸಿಂದ ನೀರು ಎತ್ಕೊಳ್ಳೋವಂಥ ಒಂದು ಪ್ಲೇಸು. ಓಕೆ, ಅಲ್ಲಿ 2 ಹಲಿಗೆ ಇಟ್ಟಿರ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಹಲಿಗೆ ಇಟ್ಟಿರ್ತಾರೆ. ಬಟ್ ಇಟ್ಟಂಥ ಪೊಸಿಷನ್ ಏನಿದೆಯಲ್ಲ, ಅದು ನನ್ನ ಪ್ರಕಾರ ಸರಿಯಲ್ಲ. ಬಿಕಾಸ್ ಆಫ್ ಡಿಸ್ಟೆನ್ಸ್ ತುಂಬ
ಬೇರೆ ಬೇರೆ ಇದೆ. ಓಕೆ, ಅಲ್ಲಿ ಮೋಕ್ಷಿತ ಮಲ್ಕೊಂಡಿರುವಂಥ ಪೆಟ್ಟಿಗೆ, ಆಮೇಲೆ ಈ ಕಡೆಗೆ ಮಂಜು ಮಲ್ಕೊಂಡಂಥ ಪೆಟ್ಟಿಗೆ, ಆ ಒಂದು ಹಲಿಗೆ ಏನಿದೆ, ಮೇ ಬಿ ಅವರು ಒಳಗಡೆ ಹೋಗ್ಲಿಕ್ಕೋಸ್ಕರ ಇಟ್ಟಿದ್ರು ಅಂತ ಅನ್ಸುತ್ತೆ. ಅದು ನೀರು ತಗೊಳ್ಳಿಕ್ಕೋಸ್ಕರ ಅಲ್ಲಿಂದಾನೆ ತಗೊಬೇಕು ಅಂತ ಏನಿರಲಿಲ್ಲ. ಓಕೆ, ಫಸ್ಟ್ ಒಂದು 2 ರೌಂಡು ಗೌತಮಿ ಆ ಕಡೆಯಿಂದನೇ ತಗೊಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗೌತಮಿಗೆ ಆ ಮೈಕ್ ಟಚ್ ಆಗ್ತಿರೋದ್ರಿಂದ ಮೈಕ್ ತೆಗಿಬೋದಾ ಅಂತ ಕೇಳ್ತಾರೆ. ಸೊ ಅವಾಗ ಹೇಳುವಂಥದ್ದು ಭವ್ಯ ಅವ್ರು ಹೇಳ್ತಾರೆ, ಸೊ ಇಲ್ಲ ಆ ಕಡೆಯಿಂದ ತಗೊಳ್ಳೋದಲ್ಲ, ಈ ಕಡೆಯಿಂದನೇ ತಗೊಬೇಕು ಅಂತ ಹೇಳ್ತಾರೆ. ಸೊ ಅವಾಗ ರಜತ್ ಹೇಳುವಂಥದ್ದು ಹೌದು ಹೌದು ಈ ಕಡೆಯಿಂದನೇ ತಗೊಬೇಕು ಅಂತ ಅಲ್ಲಿ ಫಿಕ್ಸ್ ಆಗ್ತಾನೆ ಅವನು. ಆ್ಯಂಡ್ ಅಲ್ಲಿ ಅವನಿಗೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಆ ಕಡೆಯಿಂದನೇ ತಗೊಬೇಕು ಅಂತ. ಬಟ್ ಇವರು ಭವ್ಯ ಹೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ಆ ಕಡೆಯಿಂದನೇ ತಗೊಬೇಕು, ಹಲಿಗೆ ಮೇಲಿಂದನೇ ತಗೊಬೇಕು ಅಂತ ಹೇಳ್ತಾರೆ. ಬಟ್ ಅವಾಗ ಕ್ಲಿಯರ್ ಆಗಿ ಗೌತಮ್ ಹೇಳ್ತಾರೆ, ಇಲ್ಲ ಅದು ಅವ್ರಿಗೆ ಹತ್ತೋಕಿರುವಂಥದ್ದು, ಆ ಕಡೆಯಿಂದ ಹೋದ್ರೆ ಡೆಫಿನೆಟ್ಲಿ ತುಂಬಾ ದೂರ ಆಗುತ್ತೆ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಲ್ಲಿ ತ್ರಿವಿಕ್ರಮ್ಗೆ ರಜತ್ ಹೇಳ್ತಾನೆ, ರೂಲ್ ಬುಕ್ ಅಲ್ಲಿ ಹಂಗೆ ಇರೋದು ಅಂತ ಹೇಳ್ತಾನೆ. ಒಂದ್ಸರಿ ರೂಲ್ ಬುಕ್ ನೋಡ್ಕೊಂಬ ಅಂತ ತ್ರಿವಿಕ್ರಮ್ ಹೇಳ್ತಾನೆ. ತ್ರಿವಿಕ್ರಮ್ ಹೋಗ್ತಾನೆ, ಬಟ್ ಬರ್ತಾನೆ ರೂಲ್ ಬುಕ್ ನೋಡ್ಕೊಂಡು, ಏನು ಕಮೆಂಟ್ ಮಾಡಲ್ಲ ಅಲ್ಲಿ, ಅಥವಾ ಕಮೆಂಟ್ ಮಾಡಿರೋ ನಮಗೆ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ ಅದನ್ನ? ಅಟ್ಲೀಸ್ಟ್ ಏನಾಗಿದೆ, ಇದೆಯಾ ಇಲ್ವಾ ಅನ್ನೋದ್ರ ಅಟ್ಲೀಸ್ಟ್ ಹೇಳ್ಬೇಕಲ್ಲ. ಇಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ ಇರೋದು. ನಾನು ಆ ರೂಲ್ ಬುಕ್ ಓದೋ ಟೈಮಲ್ಲಿ ನೋಡಿರೋ ಪ್ರಕಾರ ಆ ರೀತಿಯಲ್ಲಿ ಎಲ್ಲೂ ರೂಲ್ಸ್ ಇಲ್ಲ. ಬಟ್ ಎಲ್ಲನೂ ರೂಲ್ಸ್ ಬುಕ್ಕಲ್ಲಿ ಓದಿರಲ್ಲ ನಮ್ಮ ಎದುರುಗಡೆಗೆ ಆಡಿಯನ್ಸ್ ಆ ವಿಡಿಯೋದಲ್ಲಿ. ಅಟ್ಲೀಸ್ಟ್ ಅದನ್ನು ನೋಡ್ಬಿಟ್ಟು ತ್ರಿವಿಕ್ರಮ್ ಹೇಳ್ಬೋದಾಗಿತ್ತು, ಇದೆಯಾ ಇಲ್ವಾ ಅಲ್ಲಿಂದ ತಗೊಬೇಕು ಅಂತ ಹೇಳ್ಬೋದಾಗಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ಅಲ್ಲಿ ಆಲ್ಮೋಸ್ಟ್ ಒಂದು 7 ರಿಂದ 8 ಮೀಟರ್ ಜಾಸ್ತಿ ಆಗುತ್ತೆ. 8 ಮೀಟರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆ ಡಿಸ್ಟೆನ್ಸ್. ಓಕೆ, ಸ್ವಲ್ಪ ದೂರದಲ್ಲೇ ಇಟ್ಟಿದ್ದಾರೆ ಪಟ್ಟಿಗೆ, ಡ್ರಮ್ಗೆ ಹತ್ರ ಇರೋದ್ರಿಂದ ಗೌತಮಿ ಇದಕ್ಕೆ, ಅಥವಾ ಅದು ಕರೆಕ್ಟ್ ಇಟ್ಟಿದ್ದ ಪ್ರಾಬ್ಲಮ್ ಇದೆ. ನನಗೆ ಈ ತಗೊಳ್ಳೋ ಪಾಯಿಂಟ್ ಇದೆಯಲ್ಲ, ಅದು ಎಲ್ಲೋ ನನಗೆ ರಾಂಗ್ ಆಯಿತು ಅಂತ ನನಗನ್ಸುತ್ತೆ. ಓಕೆ, ಅದು ಆ ಕಡೆಯಿಂದ ತಗೊಂಡ್ರೆ ಗೆಲ್ತಿಲ್ವ ನನಗೆ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಸ್ಲೋ ಅಂತೂ ಇದ್ರು ಗೌತಮಿ ಅವರು ಭವ್ಯಗಿಂತ. ಬಟ್ ಡಿಫ್ರೆನ್ಸ್ ಅಂತೂ ಖಂಡಿತವಾಗ್ಲೂ ಆಗೇ ಆಗ್ತಿತ್ತು, ಇದು ಮಾತ್ರ ಸತ್ಯ. ಬಟ್ ಅದೊಂದು ಕ್ವಶನ್ಸ್ ಇದೆ, ಅದನ್ನೇನು ವೀಕೆಂಡಲ್ಲಿ ಕ್ಲಾರಿಫೈ ಮಾಡ್ತಾರೋ ಮಾಡಲ್ವೋ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿ ಇನ್ನೊಂದು ಭವ್ಯ ಅವರು ಅಂತ ಹೇಳ್ತಾರೆ, ಮಂಜು ಅವರು ಕಾಲು ಎತ್ತಾ ಇದ್ದಾರೆ ಅಂತ. ಆ್ಯಂಡ್ ಅಲ್ಲಿ ಕಾಲು ಎತ್ತುವಂಥದ್ದು ಪ್ರಾಬ್ಲಮೇ ಇಲ್ಲ ನನ್ನ ಪ್ರಕಾರ. ಅಲ್ಲಿ ಅದನ್ನು ರಜತ್ಗೆ ಹೇಳುವಂಥದ್ದು ಅವಶ್ಯಕತೆನೇ ಇರಲಿಲ್ಲ, ಅವ್ನು ನೋಡ್ಕೊತಿದ್ದ. ಆ್ಯಂಡ್ ಅವ್ನ ಕಣ್ಣು ಬರೀ ಅಲ್ಲಿನೇ ಇತ್ತು, ಯಾರು ಮಂಜು ಅವ್ರ ಮೇಲೇನೆ. ಆ್ಯಂಡ್ ಅದನ್ನು ಭವ್ಯ ಅವ್ರು ಹೇಳಿದ್ದಕ್ಕೆ ಅಲ್ಲಿ ತಿರ್ಗಾ ಅವ್ರ ಕಡೆಗೆ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅವನಿಗೆ, ಮಂಜು ಕಡೆಗೆ. ಕಾಲು ಎತ್ತಂಗಿಲ್ಲ, ಮಡ್ಚಂಗಿಲ್ಲ, ಮಲ್ಕೊಂಡು ಸ್ಟ್ರೇಟ್ ಆಗಿರಬೇಕು ಅನ್ನೋ ಒಂದು ಕೆಲವೊಂದು ಹೇಳಿದ ತಕ್ಷಣ ಮಂಜು ಕಾಲು ಎತ್ತಲೇ ಇಲ್ಲ ಮೇಲೆ. ಬಟ್ ಈ ಕಡೆಗೆ ಏನಾಯ್ತು ಅಂದರೆ ಮೋಕ್ಷಿತ ಅದೇ ತಪ್ಪುಗಳನ್ನ ಮಾಡ್ತಿದ್ದಾರೆ. ಭವ್ಯ ಅವ್ರು ಅಲ್ಲೇ ನೀರು ಎತ್ಕೊಂತಿದ್ರು, ಅಲ್ಲೇ ಕಾಣಿಸ್ತಾ ಇದೆ. ಬಟ್ ಇವ್ರಿಗೆ ಅಲ್ಲಿ ಹೇಳೋವಂಥ ಇದು ಇಲ್ಲ. ಮೋಕ್ಷಿತ ಒಂದು 2 ಸಾರಿ ಕಾಲನ್ನ ಅಡ್ಜಸ್ಟ್ ಮಾಡ್ಕೊಂಡ್ರು, ಮೇಲೆ ಒಂದು ಚೂರು ಮೊಳ್ಕಲ್ನ ಮೇಲೆ ಎತ್ಕೊಂಡು. ಅದಾದ್ಮೇಲಂತೂ ಕಾಲನ್ನ ಫುಲ್ ಗ್ರಿಲ್ಲಿಗೆಲ್ಲ ಹಾಕಿ ಸೊ ಸಪೋರ್ಟ್ ತಗೊಂಡ್ರು. ಅಲ್ಲಿ ಏನಿದೆ, ಮಲಗಿರೋ ರೀತಿಯಲ್ಲಿ ಇರಬೇಕು ಅಂತಿದೆ. ಯಾರಾದರೂ ಕಾಲು ಮೇಲೆ ಗ್ರಿಲ್ಲಿಗೆ ಎತ್ಬಿಟ್ಟು ಮಲ್ಕೊತಾರ ಮನೆಯಲ್ಲಿ? ಅದು ಹಂಗಿದ್ರೆ ಫೌಲ್ ಅಲ್ವಾ? ಅದ್ರ ಬಗ್ಗೆ ಏನಕ್ಕೆ ಯಾರು ಮಾತಾಡಲಿಲ್ಲ? ಸೊ ಇದು ಓಕೆ, ಚೆನ್ನಾಗಿ ಆಡಿದ್ದಾರೆ, ನಾನು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಾ ಇಲ್ಲ. ಭವ್ಯ ಕಷ್ಟಪಟ್ಟಿದ್ದಾರೆ, ಗೌತಮಿಗಿಂತ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಈ ಕೆಲವು ತಪ್ಪುಗಳೇನಿದಾವಲ್ಲ, ಖಂಡಿತವಾಗ್ಲೂ ಮಂಜು ಅಥವಾ ಗೌತಮ್ ಇದ್ದಾರೆ, ಅವ್ರಿಗೆ ಎಫೆಕ್ಟ್ ಅಂತೂ ಆಗಿದೆ. ಫಸ್ಟು ಆ ನೀರು ತಗೊಳ್ಳೋವಂಥ ಪಾಯಿಂಟ್ ನನ್ನ ಪ್ರಕಾರ ಅದು ಆಗಿರಲಿಲ್ಲ. ಅದೇನಾಗುತ್ತೆ ಅಂದರೆ, ಇವಾಗ ಸ್ಟ್ರೇಟಾಗಿ ಹೋಗೋದೇ ಬೇರೆ, ನೀವು ಸುತ್ತಾಕೊಂಡು ಹೋಗೋದೇ ಬೇರೆ. ಡಿಸ್ಟೆನ್ಸ್ ಸೇಮ್ ಇದ್ರೂ ಕೂಡ ಸುತ್ತಾಕೊಂಡು ಹೋಗುವಂಥದ್ದು ಎಫೆಕ್ಟ್ ಆಗೇ ಆಗುತ್ತೆ. ಓಕೆ, ಸ್ಟ್ರೇಟಾಗಿ ತೊಗೊಂಡು ಹೋದರೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಅಗೇನ್ ಕಾಲು ಮಡ್ಚೋವಂಥದ್ದು, ಆ್ಯಂಡ್ ಅಲ್ಲಿ ಗ್ರಿಲ್ಲಿಗೆ ಸಪೋರ್ಟ್ ತಗೊಳ್ಳುವಂಥದ್ದು, ಆ ಥರ ಎಲ್ಲ ನನ್ನ ಪ್ರಕಾರ ಅದು ಫೌಲ್ ಅಂತ ನನಗೆ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಯಾರೂ ಹೆಚ್ಚಿಗೆ ಏನು ಮಾತಾಡಲಿಲ್ಲ. ಸೊ ಇದಾದಮೇಲೆ ಟಾಸ್ಕ್ ಹೆಂಗೋ ಸೋಲ್ತಾರೆ ಇವರು. ಆ್ಯಂಡ್ ಇಲ್ಲಿ ಮಂಜು ಗೌತಮಿ ಇದು ಡಿಸ್ಕಷನ್ ಶುರುವಾಗುತ್ತೆ. ಆ್ಯಂಡ್ ಇಲ್ಲಿ ಅಗೇನ್ ಗೌತಮಿ ಅವರು ಮಂಜು ಮೇಲೆ ಕೋಪ ಮಾಡ್ಕೊತಾರೆ, ಎಲ್ಲ ನಡೆಯುತ್ತೆ. ನಾನು ಹೇಳೋವಂಥದ್ದು ಆಲ್ರೆಡಿ ನೀವು ನೋಡಿದ್ದೀರಾ. ನಾನು ಹೇಳೋವಂಥದ್ದು, ಮಂಜು ಮೇಲೆ ಬ್ಲೇಮ್ ಮಾಡೋವಂಥದ್ದು ಏನಿದೆ? ಆಲ್ರೆಡಿ ಡಿಸ್ಕಷನ್ ಮಾಡೋ ಟೈಮಲ್ಲಿ ನೀವು ಫಿಕ್ಸ್ ಆಗಬೇಕಾಗಿತ್ತು, ಇಲ್ಲ ನನ್ನ ಕೈಲಿ ಆಗಲ್ಲ, ನಾನು ನೀರು ಒಳಗಡೆಗೆ ಇರ್ತೀನಿ ಅಂತ. ನೀವೇನಕ್ಕೆ ಒಪ್ಕೊಂಡ್ರಿ ಆಗಿದ್ರೆ ಗೌತಮಿ ಅವರು? ಮಂಜು ಹೇಳ್ಬೋದಾಗಿತ್ತು, ನನಗಾಗಲ್ಲ ಓಡಾಡಲಿಕ್ಕೆ, ನಾನು ಒಳಗಡೆ ಮಲ್ಕೋತೀನಿ, ನೀವು ಮಾಡಿ ಅಂತ. ಅಲ್ಲಿ ಖುಷಿಯಾಗಿ ಮಂಜು ಒಂದು ಡೈಲಾಗ್ ಹೊಡೆದ, ನಾವು ಸಾಯಲ್ಲ, ಬದುಕ್ತೀವಿ, ಗೆಲ್ತೀವಿ ಅನ್ನೋ ಒಂದು ಡೈಲಾಗ್ ಹೊಡೆದ ತಕ್ಷಣ ಸ್ಮೈಲ್ ಕೊಡ್ಕೊಂಡು ಬಂದುಬಿಟ್ರೆ ಆಗಿದ್ರೆ. ಅದನ್ನ ಯಾಕೆ ತಿರ್ಗಾ ಆಮೇಲೆ ಟಾಸ್ಕ್ ಮುಗ್ದಾದ್ಮೇಲೆ ಬ್ಲೇಮ್ ಅವನ ಮೇಲೆ ಮಾಡುವಂಥದ್ದು? ಅದೆಲ್ಲ ಸರಿ ಇರಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಮಂಜು, ಅಯ್ಯಪ್ಪ, ಇವನ ಬಗ್ಗೆ ಮಾತಾಡ್ಲಿಕ್ಕಂತೂ ನನಗೆ ಪದಗಳೇ ಇಲ್ಲ ಗುರು. ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಗುರು? ಒಂಚೂರು ಸ್ವಾಭಿಮಾನ ಅನ್ನೋದಿಲ್ವಾ ಗುರು ಇವನಿಗೆ? ಅವ್ರು ಯಾರು ತಂಗಿ, ಅವರ ಅಪ್ಪ ಎಷ್ಟು ಬಂದು ಮಾತಾಡಿದ್ದಾರೆ. ಪ್ರಾಮಿಸ್ ಎಲ್ಲ ತೊಗೊಂಡು ಹೋಗಿದಾರಲ್ಲ, ಆ ಅಮ್ಮನ ಹಿಂದೆ ಹೋಗಿ ಸುಮ್ಮನೆ ದಾಸನ ಥರ ಹೋಗಿ ತಿರುಗಾಡ್ತಾನಲ್ಲ, ನಾಚಿಕೆ ಮಾನ ಮರ್ಯಾದಿಲ್ವಾ? ಹೊರಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ನನಗೆ ಅಷ್ಟೊಂದು ಬೇಜಾರಾಗುತ್ತೆ ಅಂತಂದರೆ, ಅವ್ರ ಮನೇಲಿರೋವಂಥವ್ರಿಗೆ, ಅವ್ರ ತಂಗಿಯವ್ರಿಗೆ, ಅವ್ರ ಅಪ್ಪನಿಗೆ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ. ಏನಕ್ಕೆ ಕಳಿಸಿದ್ದಾರೆ ಅವರು? ಏನು ಮಾಡ್ತಿದ್ದಾರೆ ಅವನಲ್ಲಿ? ಇನ್ನು 2 ವಾರ ಇದೆ ಫೈನಲ್ಗೆ, ಬುದ್ಧಿ ಇಲ್ವಾ ಹೋಗಲಿ? ಆ್ಯಂಡ್ ಗೌತಮಿ ಅವರು ಯಾರು ಅವರು ಹಸ್ಬೆಂಡ್ ಬಂದು ಕೂಡ ಹೇಳಿದ್ದಾರೆ ದೂರ ಇರು ಅಂತ. ಅಟ್ಲೀಸ್ಟ್ ಗೌತಮಿ ಅವರಾದ್ರೂ ನಾನು ಟಾಸ್ಕ್ ಅವ್ರ ಟೀಮಲ್ಲಿ ಆಡೋದಿಲ್ಲ, ಬೇರೆ ಟೀಮಲ್ಲಿ ಆಡ್ತೀನಿ ಅಂತ ತಗೋಬೋದಾಗಿತ್ತು. ಅವರು ಕೂಡ ತಗೊಳ್ಳಿಲ್ಲ. ನಾನು ಇಲ್ಲಿ ಗೌತಮಿದೆ 100% ತಪ್ಪು ಅಥವಾ ಅವರೇ ಸರಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಇಬ್ಬರದು ಕೂಡ ತಪ್ಪಿದೆ. ಹಂಗಿದ್ದಾಗ ಟಾಸ್ಕ್ ಆಡಬಾರ್ದಾಗಿತ್ತು. ಮಂಜು ಜೊತೆಗೆ, ಮಂಜು ಟೀಮಲ್ಲಿ ಹೋಗ್ತಿದ್ದಾರೆ ಅಂತ, ಇಲ್ಲ ಬೇರೆ ಟೀಮ್ಗೆ ಹೋಗ್ತೀನಿ ಅಂತ ಹೋಗ್ಬೋದಾಗಿತ್ತು.
ಆ್ಯಂಡ್ ಇಲ್ಲಿ ಮಂಜುದಂತೂ ನಿಜವಾಗ್ಲೂ ಅದನ್ನು ತಗೊಳಕ್ಕಾಗೋದಿಲ್ಲ. ಅವನ ಒಂದು ಬಿಗ್ ಬಾಸ್ ಗೆಲ್ಲುವಂಥ ದಾರಿಗೆ ಅವನೇ ಒಂದು ರೀತಿ ದೊಡ್ಡ ಒಂದು ಮುಳ್ಳು ಹಾಕೊಂಡ್ಬಿಟ್ಟಿದ್ದಾನೆ. ನನಗಂತೂ ಇನ್ನೂ ತುಂಬ ಕಷ್ಟ ಇದೆ. ಅದು ನಿನ್ನೆ ಪ್ರತಿ ಟೈಮಲ್ಲೂ ಹೋಗಿ ಅವರು ಒಪ್ಸೋವಂಥ ಅವಶ್ಯಕತೆ ಏನಿದೆ ಮಂಜುಗೆ? ಇದಾದ್ಮೇಲೆ ಗೌತಮಿ ಅವರು ಕಣ್ಣೀರು ಹಾಕ್ತಾರೆ ಡ್ರೆಸ್ ಚೇಂಜ್ ರೂಮಲ್ಲಿ ಹೋಗಿ. ಆ್ಯಂಡ್ ಅದೇ ಏನು ಅಂತ ಗೊತ್ತಾಗೋದಿಲ್ಲ. ಅದು ನಮ್ಮ ಆಡೋಕ್ಕಿಂತ ಮುಂಚೆನೇ ಫಸ್ಟ್ ಡಿಸೈಡ್ ಆಗಬೇಕಿತ್ತು. ಸೊ ಆ ಒಂದು ಟೈಮಲ್ಲಿ ಆ ಒಂದು ತಂಡದಲ್ಲಿ ಆಡಬಾರ್ದು ಅನ್ನೋ ರೀತಿಯಲ್ಲಿ, ಅಥವಾ ಸೊ ಆ ಡಿಸಿಷನ್ನ ತೊಗೊಳೋದಕ್ಕಿಂತ ಮುಂಚೆ ನಾನೇ ಹೋಗಿ ಒಳಗಡೆ ಮಲ್ಕೋತೀನಿ ಅನ್ನೋ ಒಂದು ರೀತಿಯಲ್ಲಿ ಮಾಡಬೇಕಿತ್ತು. ಬಟ್ ಇವಾಗ ಹತ್ರ ಏನು ಉಪಯೋಗ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಸೊ ಫೈನಲ್ ಆಗಿ ಟಿಕೆಟ್ ಟು ಫಿನಾಲೆ ಒಂದು ಕಂಟೆಂಡರ್ ಆಗಿ ಅಲ್ಲಿ ತ್ರಿವಿಕ್ರಮ್, ಭವ್ಯ, ರಜತ್ ಆ್ಯಂಡ್ ನಮ್ಮ ಹನುಮಂತು ಅವರು ಆಯ್ಕೆ ಆಗ್ತಾರೆ. ಸೊ ಅವ್ರಿಗೊಂದು ಇವತ್ತಿನ ಒಂದು ಎಪಿಸೋಡಲ್ಲಿ ಟಾಸ್ಕ್ ಇರುತ್ತೆ. ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅವರು ಒಂದು ಫಿನಾಲೆ ಅವರಿಗೆ ನೇರವಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದು ಒಂದು ರೀತಿಯಲ್ಲಿ ಗ್ಯಾಂಗ್ ವರ್ಸಸ್ ಹನುಮಂತು ಆಗೋಗಿದೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನನಗೆ ಹನುಮಂತು ವಿನ್ ಆಗಬೇಕು ಅಂತ ಇರೋದು, ಬಿಕಾಸ್ ಆಫ್ ಆ ಮನುಷ್ಯಂಗೆ ಎಲ್ಲ ಒಂದು ಕೆಪಬಿಲಿಟೀಸ್ ಇದೆ. ಓಕೆ, ಫಿನಾಲೆ ವಾರಕ್ಕೆ ಹೋಗಲಿಕ್ಕೆ, ಜೊತೆಗೆ ಸೊ ವಿನ್ ಆಗಲಿಕ್ಕೂ ಕೂಡ. ಓಕೆ, ಇವರು ಫೇವರಿಸಮು ಎಲ್ಲ ನಡೀತಿದೆ ಇವ್ರ ಬಗ್ಗೆ. ಸೊ ಅದನ್ನು ಅವರು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ. ಅದರಲ್ಲೂ ಮುಖ್ಯವಾಗಿ ಫ್ಯಾಮಿಲಿ ವೀಕ್ ಆದಮೇಲೆ ಅವ್ರು 3 ಜನ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಆ್ಯಂಡ್ ಡಿಸಿಷನ್ಗಳು ಅವ್ರ ಪರವಾಗೇ ಹೋಗ್ತಿದ್ದಾವೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ತ್ರಿವಿಕ್ರಮ್ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಹೋಪ್ ಇತ್ತು. ಸೊ ಇನ್ನೇನು ಫೈನಲಿ ಹಂತಕ್ಕೆ ಬಂದಾಗ ಸೊ ರಜತ್ ವಿರುದ್ಧ ಅಲ್ಲಿ ಓವರ್ಟೇಕ್ ಮಾಡಿ ಒಂದು ಅಗ್ರೆಸಿವ್ ಆಟ ಆಡ್ತಾನೆ ಅಂತ, ಬಟ್ ಅಡ್ಜಸ್ಟ್ಮೆಂಟ್ ಆಟ ಆಡ್ತಿರೋದ್ರಿಂದ ಸೊ ತ್ರಿವಿಕ್ರಮ್ ಕೂಡ ನನ್ನ ಪ್ರಕಾರ ವಿನ್ನರ್ ಆಗಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ ಅಂತ ಅನ್ಕೊಂತೀನಿ. ಆ್ಯಂಡ್ ನನಗೆ ಅನಿಸುವಂಥದ್ದು TTF ಅಲ್ಲಿ ಹನುಮಂತ ಕೂಡ ಅಂದರೆ ಗೆಲ್ಲಿಲ್ಲ ಅಂದರೂ ಕೂಡ ಅವ್ನಿಗೆ 100% ಹೇಳ್ತೀನಿ ಅವ್ನು ಫಿನಾಲೆ ಅವ್ರಿಗೆ ಬಂದೇ ಬರ್ತಾನೆ. ಓಕೆ, ಸೊ ಅವ್ನು ಹೊರಗಡೆ ಬಂದರೆ ನಿಜವಾಗ್ಲೂ ಚಾನ್ಸೇ ಇಲ್ಲ. ಆ್ಯಂಡ್ ಅವನಿಗೆ ಯಾವ ರೀತಿ ಅರ್ಥ ಮಾಡ್ಕೊತಿದ್ರೆ ನನಗೆ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು ಜೊತೆಗೆ ಇನ್ಕ್ಲೂಡಿಂಗ್ ಸುದೀಪ್ ಅವರು ಕೂಡ, ಯಾಕಂತಂದರೆ ಅವನ ಮೇಲೆ ಅವ್ನಿಗಂತಂದರೆ ಕೆಲವೊಂದು ಮಾತುಗಳು ಆ ಒಂದು ಅಸಹ್ಯಕರ ಅಥವಾ ಒಂದು ತಾತ್ಸಾರ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಗಳು ಪಾಸ್ ಮಾಡ್ತಿದ್ದಾರೆ ಮನೆ ಒಳಗಡೆಗೆ. ಜೊತೆಗೆ ಸುದೀಪ್ ಅವರು ಬಂದರೂ ಕೂಡ ಪಂಚಾಯತಿನಲ್ಲಿ ಒಂಥರ ಏನೋ ವಿಚಿತ್ರವಾದಂಥ ನಡವಳಿಕೆ ಇದೆ. ಸೊ ಅದು ಅಷ್ಟೊಂದು ಕೀಳಾಗಿ ನೋಡಬಾರ್ದು ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾವುದ್ರಲ್ಲೂ ಒಂದು ಕಡಿಮೆ ಇದ್ದಾನೆ. ಆ್ಯಂಡ್ ಇಲ್ಲಿ ಕೆಲವರು ಮಾತಾಡುವಂಥದ್ದು ರಜತರಾಗಿರ್ಬೋದು, ತ್ರಿವಿಕ್ರಮ್, ಭವ್ಯ, ಈ ಥರದ ಒಂದು ಬಿಲ್ಡಪ್ ಮಾತುಗಳು, ಸೆಲ್ಫ್ ಬಿಲ್ಡಪ್ ಮಾತುಗಳು, ದುರಾಂಕಾರದ ಮಾತುಗಳು ಬಾಯಲ್ಲಿ ಮಾತ್ರ ಇದಾವೆ ಹೊರತು ಅವ್ರು ಮಾಡುವಂಥ ಕೆಲಸದಲ್ಲಿಲ್ಲ, ಆಟದಲ್ಲಿಲ್ಲ. ಸೊ ಆ ರೀತಿಯಲ್ಲಿ ತಗೊಳಕ್ಕೆ ಹೋದರೆ ಹನುಮಂತ ಎಲ್ಲದರಲ್ಲೂ ಬೆಸ್ಟ್ ಇದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಯಾರಾದರೂ ಪ್ರೂವ್ ಮಾಡಾಗಿದ್ರೆ ಪ್ರೂವ್ ಮಾಡಿ, ನಾನು ರಾಂಗ್ ಅಂತ. ಓಕೆ.